ಪ್ರೀತಿಯ ಸುವಿಮಣಿ ಏನಿದು ಹೋಟೆಲ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ. ಸೊ ಇವಾಗ ನಾವು ಇದು ರಾತ್ರಿ ಎಲ್ಲ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಹೊರಟ್ವಿ. ನಾವು ಎಲ್ಲಿ ಹೊರಡ್ತಾ ಇದ್ದೀವಿ ಅಂದರೆ ದೇವಸ್ಥಾನಕ್ಕೆ ಹೊರಟ್ವಿ. ಯಾಕಂದರೆ ಬೆಳಗಿನ ಜಾವನೇ ಹೊರಟ್ರೆ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ನಾವು ಯೂಶ್ವಲಿ ಬೆಳಗ್ಗೆ ಯಾವಾಗಲೂ ಹೋಗೋದು. ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಟ್ರಾಫಿಕ್ ಇರೋಲ್ಲ, ಯಾವುದೇ ರೀತಿ ಟೆನ್ಷನ್ ಇರೋಲ್ಲ, ಪೀಸಾಗಿ ಹೋಗ್ಬೋದಂತ. ನೀವು ನಲ್ಲಿ ನೋಡ್ತಾ ಇರ್ಬೋದು ಸನ್ರೈಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬಾ ಚೆನ್ನಾಗಿತ್ತು ಹೋಗ್ತಾ ಇರುವಾಗ. ಸೊ ನಾವು ಹೋಗ್ತಾ ಇರೋಂಥ ದೇವಸ್ಥಾನ ಬಂದು ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆ ರೀಚ್ ಆದ್ವಿ, ಇವಾಗ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ಪಾರ್ಕಿಂಗು, ಇಲ್ಲಿ ಬಂದು ಪಾರ್ಕ್ ಮಾಡಿ ನಾವು ಕಾರ್ನ ಪಾರ್ಕ್ ಮಾಡಿಕೊಂಡು ಇವಾಗ ಒಳಗಡೆ ಎಂಟ್ರಿ ಹಾಕ್ತಾ ಇದ್ದೀವಿ. ನಾಲ್ಕು ಸೈಡ್ ಇದೆಯಂತೆ ಪಾರ್ಕಿಂಗು, ಆದರೆ ನಾವು ಈ ಸೈಡ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಕಾಣಿಸ್ತಾ ಇದೆಯಾ ನಂಜನಗೂಡು ದೇವಸ್ಥಾನ ನೋಡಿ. ಇದು ನಾನು ಎಷ್ಟು ಟೈಮ್ಸ್ ಬರ್ತಾ ಇದ್ದೀನೋ ಗೊತ್ತಿಲ್ಲ. ಮೋಸ್ಟ್ಲಿ ನಾನು 5 ಟೈಮ್ಸ್ ಬಂದಿರ್ಬೋದು ಇಲ್ಲಿಗೆ. ಯಾಕಂದರೆ ಮದುವೆ ಆದಾಗಿಂದ ಇಲ್ಲಿಗೆ ಬರ್ತಾನೇ ಇದ್ದೀನಿ, ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಬಂದಾಗೆಲ್ಲ ಬಿಸಿಲಿತ್ತು, ಮಧ್ಯಾಹ್ನ ಟೈಮ್ ಆ ಥರ ಬರ್ತಾ ಇದ್ವಿ. ಸೊ ಇವಾಗ ಅರ್ಲಿ ಮಾರ್ನಿಂಗ್ ಬಿಟ್ಟಿರೋದ್ರಿಂದ ಒಂಥರ ಚೆನ್ನಾಗಿದೆ ದೇವಸ್ಥಾನ. ಬೆಳಗ್ಗೆ ವ್ಯೂ ಚೆನ್ನಾಗಿದೆ. ಇಲ್ಲಿ ನೋಡಿ ನಂಜನಗೂಡು ಎಂಟ್ರಿ ಹಾಕಿದ್ವಿ. ನೋಡಿ ನಂಜನಗೂಡು ದೇವಸ್ಥಾನ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಗ್ಗೆ. ಹಸ್ಬೆಂಡ್ ಅಷ್ಟಿದೆ, ಫಸ್ಟ್ ಟೈಮ್ ಅವರು ಒಳಗಡೆ ಬಂದಿದ್ದು. ಯಾಕಂದರೆ ಬಂದಾಗೆಲ್ಲ ರಶ್ ಇತ್ತಂತ ನಮ್ಮನ್ನೆಲ್ಲ ಕಳಿಸಿ ಅವರು ಆಚೆ ಪಾರ್ಕಿಂಗ್ ಏರಿಯಾದಲ್ಲಿ ಆ ಕಡೆ ಎಲ್ಲೋ ಇರ್ತಾಯಿದ್ರು. ಬಿಸಿಲು ಬೇರೆ ಇರ್ತಾಯಿತ್ತಲ್ಲ, ಮಧ್ಯಾಹ್ನ ಬರ್ತಾಯಿದ್ದು. ಸೊ ಹಾಗಾಗಿ ಅವ್ರು ಅಲ್ಲೇ ನಿಂತ್ಕೊತಾ ಇದ್ರು. ಸೊ ಇದೇ ಅವ್ರಿಗೂ ಫಸ್ಟ್ ಟೈಮ್ ಇದೆ ಒಳಗಡೆ ಬಂದು ಅವರು ಪೀಸ್ಫುಲ್ಲಾಗಿ ದರ್ಶನ ಮಾಡಿ ಎಲ್ಲ ಮಾಡಿ ಹೋಗಿ ಒಂಥರ ಖುಷಿಯಾಗಿದೆ ನಮಗೆಲ್ಲರಿಗೂ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿ ನಂತರ ರೂಮ್ಗೆ ಹೋಗಿ ತಿರ್ಗಾ ಫ್ರೆಶಪ್ ಆಗಿ ನಂತರ ಬೇರೆ ಕಡೆ ಪ್ರಯಾಣ. ಸೊ ಟೀ ಕೊಟ್ಟಿದ್ದಾರೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಹಾಗೆ ಇಲ್ಲೊಂದು ಸ್ವೀಟ್ಸ್ಗಳು ತೊಗೊಳ್ಳೋಣ ಅಂತ ಹೇಳಿ ಟೇಸ್ಟ್ ತೊಗೊಂಡಿದ್ದೀವಿ. ಆಗಲೇ ನಾವು ಮಿಲೆಟ್ ಲಡ್ಡು ಮತ್ತು ಕುಂದ ಅಂತ ಒಂದೊಂದು ಸ್ವೀಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಮಿಕ್ಸ್ಚರ್ ಖಾರ ಸ್ವೀಟ್ ಆಯಿತು, ಖಾರ ಟ್ರೈ ಮಾಡೋಣ ಅಂತ ತೊಗೊಳ್ತಾ ಇದ್ದಾರೆ. ಟೀ ಕುಡಿದಿದ್ದಾಯಿತು, ಇವಾಗ ರೂಮ್ ಹೊರಟಿದ್ದೀವಿ. ಚೆನ್ನಾಗಿತ್ತು, ಒಂಥರ ಟೀನು ಚೆನ್ನಾಗಿತ್ತು. ಸೊ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡ್ಬಂದು ನಾವು ಸೀದಾ ಹೋಟೆಲ್ ಕಡೆ ಬಂದ್ವಿ. ನಾವು ಸ್ಟೇ ಆಗಿರೋಂಥ ಹೋಟೆಲ್ ಬಂದು JK ಗೋಲ್ಡನ್ ಎಂಬಾಸಿ ಅಂತ. ಸೊ ತುಂಬಾ ಚೆನ್ನಾಗಿತ್ತು, ಕ್ಲೀನಾಗಿತ್ತು, ಹೈಜೀನ್ ಆಗಿದೆ. ಸೊ ಇಲ್ಲಿ ನಾನು ತೋರಿಸ್ತಾ ಇರೋದು ಪಾರ್ಕಿಂಗ್ ಏರಿಯಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಯಾವುದೇ ರೀತಿ ಇದಿಲ್ಲ ಅಂತ, ಸೇಫ್ ಆಗಿದೆ ಪಾರ್ಕಿಂಗ್ ಏರಿಯಾ, ಎಷ್ಟು ಸ್ಪೇಸ್ ಆಗಿದೆ, ದೊಡ್ಡದಾಗಿದೆ ಅಂತ ನೋಡ್ತಾ ಇರ್ಬೋದು. ಸೊ ನಮ್ಮ ಕಾರ್ ಬಂದು ನಾನು ಆ ಕಡೆ ನಿಲ್ಸಿದ್ದೀನಿ. ಸೊ ಇವಾಗ ನಮ್ಮ ಸೀದಾ ನಮ್ಮ ಹೀರೋ ಲಿಫ್ಟ್ ಕಡೆನೇ ಬಂದರು ಒಳಗಡೆ ಬಂದು ನಮ್ಮ ಸೀದಾ ರೂಮ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ಎಲ್ಲ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಮಾತಾಡೋಕ್ಕೆ ಇದಕ್ಕೆ ಒಂದು ಹಾಲ್ ಇದು. ಸೊ ಇದನ್ನು ಬಂದು ನಮ್ಮ ರೂಮು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಸ್ಪೇಸ್ ಆಗಿದೆ, ದೊಡ್ಡದಾಗಿದೆ ಅಂತ. 4 ಬೆಡ್ ಕೊಟ್ಟಿದ್ದಾರೆ. ನಾವು ಆ್ಯಕ್ಚುಲಿ 3 ಬೆಡ್ ಕೊಟ್ಟಿದ್ರು, ನಾವು ಎಕ್ಸ್ಟ್ರಾ ಇನ್ನೊಂದು ಬೆಡ್ ಕೇಳಿದ್ಮೇಲೆ ಕೊಟ್ಟಿದ್ದಾರೆ. ಸೊ ಅಜ್ಜಿ ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಅಲ್ಲೊಂದು ಟೇಬಲ್, ಚೇರ್, ಕಾಫಿ, ಟೀ ಎಲ್ಲ, ಸೋಫಾ ಮತ್ತು ಕಬೋರ್ಡ್ ಕೊಟ್ಟಿದ್ದಾರೆ ಎಲ್ಲ ಇಟ್ಕೊಳ್ಳೋಕ್ಕೆ. ತುಂಬ ಸ್ಪೇಸ್ ಆಗಿತ್ತು, ಚೆನ್ನಾಗಿತ್ತು. ಮತ್ತು ಬಾತ್ರೂಮು ಅಷ್ಟೇ ಫುಲ್ ನೀಟಾಗಿ ಕ್ಲೀನ್ ಆಗಿದೆ. ಮತ್ತು ಎನಿ ಟೈಮ್ ಬಿಸಿನೀರು ಬರುತ್ತೆ. AC ಇದೆ, ವಿತ್ AC ಇದೆ. ನಾನು ತೋರ್ಸೋಕ್ಕಾಗಿಲ್ಲ, ಸಾರಿ ಮರ್ತೋದೆ. AC. ಸೊ ಇಲ್ಲಿಗೆ ನಾನು ಈ ಮಿನಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಪೋರ್ಟಿಂಗ್ ಹರ್ಸ್. ಟೇಕ್ ಕೇರ್, ಬೈ.